Hi, welcome back to again your YouTube classes. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ನಿರೀಕ್ಷೆಯಂತೆ ಹಾಗೂ ಮತ್ತು ನಿಮ್ಮ ಡಿಮ್ಯಾಂಡ್ಸ್ ಕೂಡ ಇತ್ತು. ಸರ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ವಿಡಿಯೋಸ್‌ಗಳನ್ನ ಮಾಡಿಕೊಡಿ ಅಂತೇಳಿ. ಹಾಗಾದ್ರೆ ತಡಬೇಕೆ ಇವತ್ತಿನ ತರಗತಿಯಲ್ಲಿ ಏನಪ್ಪಾ ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಏನು? ಮತ್ತು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಎಷ್ಟು ಪ್ರಕಾರಗಳದಾವ ನೋಡ್ತಾ ಹೋಗೋಣ. ಹಾಗಾದ್ರೆ ನಿಮ್ಮೆಲ್ರಿಗೂ ಕೂಡ ಗೊತ್ತೈತಿ. ನಾನು ಜಾಸ್ತಿ ಇದ್ರ ಬಗ್ಗೆ ಹೇಳಕ್ ಹೋಗಲ್ಲ. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನಿಮಗೆ ನೌನ್ ಗೊತ್ತು, ಪ್ರನೌನ್ ಗೊತ್ತು, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಪೋಸಿಷನ್ ಆರ್ ಪ್ರಿಪೋಸಿಷನ್, ಕಂಜಂಕ್ಷನ್ ಅಂಡ್ ಇಂಟರ್ಜೆಕ್ಷನ್. ಜೊತೆಗೆ ನಾವು ಆರ್ಟಿಕಲ್ಸ್ ಕೂಡ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನಾವು ಹೇಳ್ತಾ ಬರ್ತೀವಿ. ಹೀಗೆ ಈ 8 ಪ್ರಕಾರದ ಪಾರ್ಟ್ಸ್ ಆಫ್ ಸ್ಪೀಚ್ ಗಳನ್ನ ನಾವು ಕಲಿತಾಗ ಮಾತ್ರ ನಾವು ಇಂಗ್ಲಿಷ್ ಅಲ್ಲಿ ಪರಿಪೂರ್ಣರಾಗ್ತೇವೆ ಅಂತ ಹೇಳ್ತಾ, ಹಾಗಾದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಏನ್ ಸರ್ ಅಂತಂದ್ರೆ ಬಹಳ ಸಿಂಪಲ್ ಐತಿ. ಪಾರ್ಟ್ಸ್ ಅಂದ್ರೆ ಪ್ರಕಾರ ಅಂತ ಹೇಳ್ತೀವಿ, ಸ್ಪೀಚ್ ಅಂದ್ರೆ ಶಬ್ದ ಅಂತ ಹೇಳ್ತೀವಿ. ನಾವು ಮಾತನಾಡುವಂತ ಅಥವಾ ಬರೆಯುವಂತ ಯಾವುದೇ ವಾಕ್ಯದ ಸೆಂಟೆನ್ಸಿನ ಅವು ಭಾಗಗಳಾಗಿರ್ತಾವ. ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಸೆಂಟೆನ್ಸ್ ಇಲ್ಲಿ ಬರದೆ ಅಂತ ಅನ್ಕೊಡ್ರಿ, ಏನಪ್ಪಾ ಅಂದ್ರೆ ಐ ಗೋ ಟು ಸ್ಕೂಲ್ ಅಂತ ಬರ್ದೆ ಅಂತ ಅನ್ಕೊಳ್ಳೋಣ. ಹೌದಾ? ಹಾಗಾದ್ರೆ ಇದು ಸೆಂಟೆನ್ಸ್ ಅಲ್ಲಿ ಪ್ರಕಾರಗಳು ನೋಡ್ತಾ ಇದ್ದೇವೆ ನಾವು. ಸರ್ ಐ ಅನ್ನೋದು ಏನು ಅಂತಂದ್ರೆ ಇದು ಪ್ರನೌನ್ ಆದ್ರೆ, ಗೋ ಅನ್ನೋದು ಏನಪ್ಪಾ ಅಂತಂದ್ರೆ ವರ್ಬ್ ಆದ್ರೆ, ಟು ಅನ್ನೋದು ಪ್ರಪೋಸಿಷನ್ಸ್ ಆದ್ರೆ, ಸ್ಕೂಲ್ ಅನ್ನೋದು ಏನಪ್ಪಾ ಅಂದ್ರ ನಾವ್ ಇದನ್ನ ಅಗೇನ್ ಮತ್ತೆ ನಾವು ನೌನ್ ಅಂತ ಹೇಳ್ಬೋದು. ನೌನ್ ಅಲ್ಲಿ ಯಾವ ಪ್ರಕಾರದ್ದು ಆಗುತ್ತೆ ಸರ್ ಅಂತಂದ್ರೆ ಅದು ಕಾಮನ್ ನೌನ್ ಆಗುತ್ತೆ. ಹೌದಾ? ಸೊ ಹೀಗೆ ಒಂದು ಸೆಂಟೆನ್ಸ್ ಅಲ್ಲಿ ಅವು ತಮ್ಮದೇ ಆದಂತ ಕೆಲಸವನ್ನ ಮಾಡ್ತಾ ಇದೆ. ಡಿಫರೆಂಟ್ ಕ್ಯಾಟಗರೀಸ್ ಆಫ್ ವರ್ಡ್ಸ್ ಗಳದಾವ ಇಲ್ಲಿ ನೋಡ್ರಿ. ಇದು ಬೇರೆ, ಇದನ್ನ ಬೇರೆ, ಇದು ಬೇರೆ, ಇದನ್ನ ಬೇರೆ. ಹೌದಲ್ವಾ? ಹಾಗಾಗಿ ಅವು ಯಾವ ರೀತಿಯಾದಂತ ಕೆಲಸ ಮಾಡ್ತಾವೆ, ಡಿಪೆಂಡ್ ಅಪಾನ್ ಆರ್ ಬೇಸ್ಡ್ ಆನ್ ದೇರ್ ವರ್ಕ್ ದೇ ಆರ್ ಗೋಯಿಂಗ್ ಟು ಡೂಯಿಂಗ್ ಇನ್ ದ ಸೆಂಟೆನ್ಸ್. ವಾಕ್ಯದಲ್ಲಿ ಯಾವ ರೀತಿ ಅವು ಕೆಲಸ ಮಾಡಕತ್ತಾವ ಅನ್ನೋದ್ರ ಮೇಲೆ ಅದು ಸಬ್ಜೆಕ್ಟ್ ಆಗಿ ಕೆಲಸ ಮಾಡಕತ್ತದು, ಆಬ್ಜೆಕ್ಟ್ ಆಗಿ ಕೆಲಸ ಮಾಡಕತ್ತೈತು, ಆಕ್ಷನ್ ವರ್ಡ್ ಆಗಿ ಕೆಲಸ ಮಾಡಕತ್ತೈತು, ಲಿಂಕರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾನೋ, ಹೀಗೆ ಅವುಗಳ ಮಾಡುವಂತ ಕಾರ್ಯಗಳ ಮೇಲೆ ನಾವು ಏನ್ ಮಾಡೇವಿ ಹೇಳ್ರಿ, ಈ 8 ಪ್ರಕಾರವಾಗಿ ನಾವು ವಿಭಾಗವನ್ನ ಮಾಡ್ಕೊಂಡೇವಿ. ಇಷ್ಟೇ ಐತಿ, ಇದೇನ್ ಬಹಳ ಡಿಫಿಕಲ್ಟ್ ಆಗಿರುವಂತದ್ದೇನಲ್ಲ. ಹಾಗಾದ್ರೆ ನಾವು ಬರೇ ಜಸ್ಟ್ ಇಷ್ಟು ತಿಳ್ಕೊಂಡ್ರೆ ಗೊತ್ತಾಗಲ್ರಿ. ಇವುಗಳಲ್ಲಿ ಸಾಕಷ್ಟು ಪ್ರಕಾರಗಳು ಬರ್ತಾವೆ. ಡಿಫರೆಂಟ್ ಕೈಂಡ್ಸ್ ಆಫ್ ನೌನ್ಸ್ ಇದೆ, ಪ್ರನೌನ್ ಇದೆ, ವರ್ಬ್ ಇದೆ. ಹೌದಾ? ಅವೆಲ್ಲವನ್ನ ನಾವು ಡೆಪ್ತ್ ಆಗಿ ಕಲಿತಾ ಹೋದಾಗ ಮಾತ್ರ ಏನಾಗುತ್ತೆ ಹೇಳ್ರಿ, ನಾವು ಪರಿಪೂರ್ಣರಾಗ್ತೀವಿ. ಹಾಗಾದ್ರೆ ತಡಬೇಕೆ ಸರ್? ನೋಡ್ರಿ ಇಲ್ಲೊಂದಿಷ್ಟು ನಾ ಏನ್ ಮಾಡೀನಿ, ಇಮೇಜ್‌ಗಳ ಮುಖಾಂತರ ಸ್ವಲ್ಪ ಶಾರ್ಟ್ ಆಗಿ ಏನ್ ಮಾಡೀನಿ ನಿಮಗ ನೌನ್ ಅಂದ್ರೆ ಏನಾಗಿರ್ತೈತಿ, ವರ್ಬ್ ಅಂದ್ರೆ ಏನು, ಇದೆಲ್ಲ ಪ್ರನೌನ್ ಹೀಗೆಲ್ಲ ಕೊಟ್ಟೀನಿ. ನೀವು ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾವು ಮೊದಲನೇದಾದಂತ ಯಾವ್ದ್ರಿ, ಪ್ರಥಮದಲ್ಲಿ ಬರುವಂತ ಏನು ನಮಗೆ ಇವತ್ತು ನೌನ್ ಇದೆಯಲ್ಲ, ಈ ನೌನ್ ಬಗ್ಗೆ ಇವತ್ತು ನಾವ್ ಏನಪ್ಪಾ ಅಂತಂದ್ರೆ ಸ್ಟಡಿ ಮಾಡ್ತಾ ಹೋಗೋಣ. ಓಕೆನಾ? ಸರಿ, ಹಾಗಾದ್ರೆ ತಡಬೇಕೆ. ಸರ್ ನೌನ್ ಅಂದ್ರೇನು? ಬಹಳ ಸಿಂಪಲ್ ಆಗಿದೆ, ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ನಾನೇನ್ ಜಾಸ್ತಿ ಹೇಳಕ್ ಹೋಗಲ್ಲ. ನೌನ್ ಅಂದ್ರೆ ನೇಮಿಂಗ್ ವರ್ಡ್ಸ್ ರೀ ಅಷ್ಟೇ. ಯಾವುಗಳು ಹೆಸರನ್ನ ಸೂಚಿಸ್ತಾವಲ್ರಿ, ಅವೆಲ್ಲವೂ ಕೂಡ ಏನಾಗುತ್ತೆ ಹೇಳ್ರಿ, ನೌನ್ ಆಗ್ತಾವ. ನೌನ್ ಮೀನ್ಸ್ ನೇಮಿಂಗ್ ವರ್ಡ್ಸ್. ಹೌದಾ? ನೇಮಿಂಗ್ ವರ್ಡ್ಸ್ ಅಂತ ಹೇಳ್ತೇವೆ. ಹಾಗಾದ್ರೆ ಯಾವ್ಯಾವ್ದು ಹೆಸರು ಸೂಚಿಸ್ತಿದ್ರ ನೋಡೋದು? ಅದು ಒಬ್ಬ ವ್ಯಕ್ತಿಯ ಆಗಿರ್ಬೋದು, ಒಂದು ಪ್ರಾಣಿಯ ಹೆಸರಾಗಿರ್ಬೋದು, ಒಂದು ಸ್ಥಳದಾಗಿರ್ಬೋದು, ಒಂದು ವಸ್ತುವಿನ ಹೆಸರಾಗಿರ್ಬೋದು, ಅಬ್ಸ್ಟ್ರಾಕ್ಟ್ ಕಣ್ಣಿಗೆ ಕಾಣಿಸದೇ ಇರುವಂತ ವಸ್ತುವಿಂದು ಭಾವನೆಗಳು, ಫೀಲಿಂಗ್ಸ್‌ಗಳು ಕೂಡ ಆಗಿರ್ಬೋದು. ಹಾಗಾದ್ರೆ ಅ ನೌನ್ ಈಸ್ ಅ ನೇಮಿಂಗ್ ವರ್ಡ್ ಅಂತ ಹೇಳ್ತೀವಿ. ಅ ಪರ್ಸನ್, ಪ್ಲೇಸ್, ಅನಿಮಲ್ಸ್, ಥಿಂಗ್ಸ್ ಎಕ್ಸೆಟ್ರಾ ಅಂತ ನಾವು ಹೇಳ್ಬೋದು. ಸರಿ ಸರ್, ನಮಗ ನೌನ್ ಅಂದ್ರೆ ಗೊತ್ತಾಯ್ತು, ಬಹಳ ಈಸಿ ಐತಿ. ನಾಮಪದವನ್ನ ಸೂಚಿಸುವಂತ ನಾವು ಶಬ್ದಕ್ಕೆ ಏನ್ ಮಾಡ್ತೀವ್ರಿ, ನೌನ್ ಅಂತ ಹೇಳ್ತೇವಂತ ಗೊತ್ತಾಯ್ತು. ಹಾಗಾದ್ರೆ ಈ ನೌನ್ ಅಲ್ಲಿ ಎಷ್ಟು ಪ್ರಕಾರ ಸರ್? ಒಂದೇ ರೀತಿಯದ? ಇಲ್ಲ. ಪ್ರಾಪರ್ ನೌನ್ ಅಂತ ಇದೆ, ಕಾಮನ್ ನೌನ್ ಅಂತ ಇದೆ, ಕಲೆಕ್ಟಿವ್ ಅಂತ ಹೇಳ್ತಾ ಬರ್ತೀವಿ, ಮಟೀರಿಯಲ್ ನೌನ್ ಅಂತ ಹೇಳ್ತಾ ಬರ್ತೇವೆ, ಅಬ್ಸ್ಟ್ರಾಕ್ಟ್ ಅಂತ ಹೇಳ್ತೇವೆ. ಅವು ಯಾವ ರೀತಿಯಾದಂತ ನಾಮಪದವನ್ನ ಸೂಚಿಸ್ತವ ಅದ್ರ ಮೇಲೆ ನಾವ್ ಏನ್ ಮಾಡ್ಯವಪ್ಪ ಅಂತಂದ್ರೆ ಪ್ರಕಾರವಾಗಿ ಮಾಡೇವಿ. ಇನ್ನು ಸಿಕ್ಸ್ತ್ ಒನ್ ಬರ್ತೈತಿ, ಕೌಂಟೇಬಲ್, ಅನ್ಕೌಂಟೇಬಲ್ ನೌನ್ ಅಂತ ನಾವಿಲ್ಲಿ ಹೇಳ್ತಾ ಬರ್ಬೋದು. ಹೌದಾ? ಇನ್ನು ಸಾಕಷ್ಟು ಇದೆ ಇಲ್ಲಿ. ನೌನ್ಸ್ ಏನಪ್ಪಾ ಅಂದ್ರೆ ನಂಬರ್ಸ್ ಮೇಲೆ ಸಿಂಗ್ಯುಲರ್, ಪ್ಲೂರಲ್ ಅಂತ ಹೇಳ್ತಾ ಬರ್ತೇವಿ. ಜೆಂಡರ್ಸ್ ಮೇಲೆ ಏನಪ್ಪಾ ಅಂದ್ರೆ ಮೆಸ್ಕ್ಯುಲೈನ್, ಫೆಮಿನಿನ್ ಅಂತ ಹೇಳ್ತಾ ಬರ್ತೀವಿ. ಸಿಂಗ್ಯುಲರ್ ಟು ಪ್ಲೂರಲ್ ಯಾವ ರೀತಿ ಮಾಡ್ತೇವಿ, ಇವೆಲ್ಲ ನೆಕ್ಸ್ಟ್ ನಾನು ಮುಂದಿನ ಕ್ಲಾಸಸ್ ಅಲ್ಲಿ ನಿಮಗೆಲ್ಲ ಹೇಳಿಕೊಡ್ತೀನಿ. ಹಾಗಾದ್ರೆ ಇಲ್ಲಿ ಕೂಡ ನಿಮಗೆ ಏನಪ್ಪಾ ಅಂದ್ರೆ ನಾನು ಶಾರ್ಟ್ ಆಗಿ ಒಂದಿಷ್ಟು ಟೇಬಲ್ಸ್ ಅನ್ನ ಹಾಕಿನಿ ನೌನ್ಸ್‌ಗಳದ್ದು. ಮೊದಲನೇದೇನಪ್ಪಾ ಅಂದ್ರೆ ಫಸ್ಟ್ ಒನ್, ನೀವು ಪ್ರಾಪರ್ ನೌನ್ ಅಂತ ನೋಡ್ತಾ ಇದೀರಿ ನೀವು. ಸರ್ ಏನ್ ಪ್ರಾಪರ್ ನೌನ್ ಅಂದ್ರೆ? ಬಹಳ ಸಿಂಪಲ್ ಐತಿ. ಪ್ರಾಪರ್ ನೌನ್ ಅಪ್ಪಾ ಅಂತಂದ್ರೆ ಇಟ್ಟಂತ ಹೆಸರುಗಳು ನಿರ್ದಿಷ್ಟವಾಗಿ ಕೊಟ್ಟಿರ್ತಾರೆ ನಿಮಗ. ರಾಮ, ಶ್ಯಾಮ, ಬಾಮ, ಟಾಮ, ಹೌದಾ? ಅಲ್ವರ, ಹೀಗಿಲ್ಲೆಲ್ಲ ಪ್ರಾಪರ್ ನೌನ್ಸ್ ಮೀನ್ಸ್ ಸಿಂಪಲ್ ಆಗಿ ಹೇಳ್ತೇನು,
ಸ್ಪೆಸಿಫಿಕ್ ಆಗಿ ರೆಫರ್ ಮಾಡ್ತಿರ್ತೈತಿ. ಆ ಪ್ರಾಪರ್ ನೌನ್ ರೆಫರ್ಸ್ ಟು ಅ ನೇಮ್ ಆಫ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್ ಅಂತ ಹೇಳ್ತೇವೆ. ನಿರ್ದಿಷ್ಟವಾದಂತ ಹೆಸರು. ನಾವಿಲ್ಲಿ ಹೇಳ್ಬೋದು. ಹೌದಾ? ರಾಮ ನೋಡ್ರಿ, ರಾಮ ಒಂದು ನಿರ್ದಿಷ್ಟ ಹೆಸರಲ್ಲ. ವ್ಯಕ್ತಿಗೆ ಇಟ್ಟಂತ ಹೆಸರಲ್ಲ, ಪ್ರಾಪರ್ ನೌನ್ ಅಲ್ಲ ಅದು. ಹಾಗಾಗುತ್ತೆ. ಪ್ಲೇಸು ಆಗ್ಬೋದು. ಥಿಂಗ್ಸ್‌ಗಳದ್ದು ಆಗ್ಬಾರ್ದು. ಡೆಪ್ತ್ ಆಗಿ ನಿಮ್ಗೆ ಮುಂದೆ ನಾನು ಒನ್ ಬೈ ಒನ್ ಹೇಳ್ತಾ ಬರ್ತೀನಿ. ಕಾಮನ್ ನೌನ್ ಅಪ್ಪ ಅಂದ್ರೆ ಕಾಮನ್ ಆಗಿ ಜನರಲ್ ಆಗಿ ಕರಿತಾ ಇರ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಟೌನ್ ಅಂತ ಇಲ್ಲಿದೆ ನೋಡ್ರಿ ಇಲ್ಲಿ ಒಂದು. ಹೌದಾ? ಹಾಗಾದ್ರೆ ಟೌನ್ ಅಂದ್ರೆ ಏನು? ಸಾಕಷ್ಟು ಟೌನ್‌ಗಳು ಬರ್ತಾವ. ಸಾಕಷ್ಟು ಸಿಟಿಗಳು ಬರ್ತಾವ, ಕಂಟ್ರೀಸ್ ಬರ್ತಾವ. ಹೌದಿಲ್ಲ? ಆ ಸಾಕಷ್ಟು ಕಂಟ್ರಿಗಳು, ಟೌನ್ಸ್‌ಗಳು ನೇಮ್ ಒಟ್ಟಿಗೆ ಏನ್ ಮಾಡ್ತೇವೆ ನಾವು ಕಾಮನ್ ಆಗಿ ತಗೊಂಡಾಗ ಅದನ್ನ ಟೌನ್ ಅಂತ ಹೇಳ್ತೇವೆ ನಾವು. ಹೌದಾ? ಗಾರ್ಡನ್ಸ್ ಅಂತಿದೆ. ಸಾಕಷ್ಟು ಗಾರ್ಡನ್ಸ್ ಅದಾವ್ರಿ. ನೇಬರ್‌ಹುಡ್‌ಗಳು ಬರ್ತಾವ. ಹೌದಿಲ್ಲ? ಹೀಗೆ ಸಾಕಷ್ಟು ಬರ್ತಾವ. ಅದನ್ನ ಡೆಪ್ತ್ ಆಗಿ ನಿಮ್ಗೆ ಹೇಳ್ತಾ ಬರ್ತೀನಿ. ಇನ್ನ ಕಲೆಕ್ಟಿವ್ ನೌನ್ಸ್‌ಗಳು, ಸಮೂಹವಾಚಕ, ಗ್ರೂಪ್ ಆಫ್ ಪರ್ಸನ್ಸ್, ಥಿಂಗ್ಸ್, ಹೌದಾ? ಪ್ಲೇಸ್, ಅನಿಮಲ್ಸ್ ಎಲ್ಲ ಬರ್ತಾವ. ಅದನ್ನ ಮಾತಾಡ್ತಾ ಹೋಗೋಣ. ಆಮೇಲೆ ವಸ್ತುಗಳು ಏನು ಮಟೀರಿಯಲ್ಸ್ ಕಣ್ಣಿಗೆ ಕಾಣಿಸುವಂತ ನಮಗೇನು ಎಲಿಮೆಂಟ್ಸ್ ಅದಾವಲ್ಲ, ಅವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ನಮಗ ಮಟೀರಿಯಲ್ ನೌನ್ಸ್ ಆಗುತ್ತವ. ಅಬ್ಸ್ಟ್ರಾಕ್ಟ್ ಕಣ್ಣಿಗೆ ಕಾಣದಿರುವಂತದ್ದು. ಹೌದಿಲ್ಲ? ವಿಥೌಟ್ ಫೀಲ್ ಮಾಡ್ತಾ ಇರುವಂತದ್ದು ಅಥವಾ ವಿಥೌಟ್ ಟೇಸ್ಟ್, ಟಚ್ ಆಗ್ಲಿ ಇದನ್ನ ಹೇಳ್ತಾ ಬರ್ತೀನಿ. ಇದ್ರಾಗ ನಾವು ಒನ್ ಬೈ ಒನ್ ಸದ್ಯಕ್ಕೆ ನಾವು ನೋಡ್ತಾ ಹೋಗೋಣ. ಸರಿ. ಇನ್ನಷ್ಟು ಹೆಚ್ಚಿನ ಮಾಹಿತಿ ನೋಡ್ರಿ. ಮೊದಲನೇದು ಯಾವ್ದೈತ್ರಿ? ಪ್ರಾಪರ್ ನೌನ್. ಹಾಗಾದ್ರೆ ಪ್ರಾಪರ್ ನೌನ್ ಅಂದ್ರ ನಾ ಏನ್ ಹೇಳಿದ್ದೆ ನಿಮಗ? ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ಅಂತ ಹೇಳಿದ್ದ. ಇಲ್ಲೇ ನೀವು ಟೈಟಲ್ ನೋಡಬಹುದು. ಏನಪ್ಪಾ ಅಂತಂದ್ರೆ ನೋಡ್ರಿ, ಆ ನೌನ್ ಯಾವ್ದ್ರಿ? ಪ್ರನೌನ್ ಈಸ್ ದ ನೇಮ್ ಆಫ್ ಅ ಸ್ಪೆಸಿಫಿಕ್ ಆರ್ ಪರ್ಟಿಕ್ಯುಲರ್ ಅಂತ ಹೇಳ್ಬೋದು. ಅ ಪರ್ಸನ್, ಪ್ಲೇಸ್, ಅನಿಮಲ್ಸ್ ಆರ್ ಥಿಂಗ್ಸ್ ಎಕ್ಸೆಟ್ರಾ ಅಂತ ಹೇಳ್ಬೋದು. ಹಾಗಾದ್ರೆ ಪ್ರಾಪರ್ ನೌನ್ಸ್ ಆಲ್ವೇಸ್ ಏನಾಗುತ್ತೆ ಹೇಳ್ರಿ? ಬಿಗಿನ್ ವಿತ್ ಬಿಗಿನ್ ವಿತ್ ಕ್ಯಾಪಿಟಲ್ ಲೆಟರ್ಸ್. ಇದನ್ನ ನಾವು ಮರಿಬಾರ್ದು. ನೋಡ್ರಿ ಇಲ್ಲಿ ವಿರಾಟ್ ಕೊಹ್ಲಿ ಇದೆ, ವಿ ಕ್ಯಾಪಿಟಲ್ ಇದೆ, ಕೆ ಕ್ಯಾಪಿಟಲ್ ಇದೆ. ಹಾಗಾದ್ರೆ ನಾವು ಪ್ರಾಪರ್ ನೌನ್ ಅನ್ನ ಬರಿಬೇಕಾದ್ರೆ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಯೂಸ್ ಮಾಡ್ತೇವಿ. ಹೌದಾ? ಮದರ್ ಥೆರೇಸಾ ಎಂ ಕ್ಯಾಪಿಟಲ್, ಟಿ ಕ್ಯಾಪಿಟಲ್. ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರ ಹೆಸರು ನೋಡ್ರಿ, ಎ ಕ್ಯಾಪಿಟಲ್ ಇದೆ. ಅಬ್ರಿವೇಶನ್ಸ್ ಕೂಡ ಕ್ಯಾಪಿಟಲ್ಸ್ ತಗೊಂಡಿವಿ, ಕೆ ಕ್ಯಾಪಿಟಲ್ ಇದೆ. ಹೌದಾ? ಹೀಗೆ ವ್ಯಕ್ತಿಯ ಹೆಸರನ್ನು ಹೇಳ್ತೈತೆ ಪ್ರಾಪರ್ ನೌನ್. ನಿರ್ದಿಷ್ಟವಾದ ವ್ಯಕ್ತಿ ಐಡೆಂಟಿಫಿಕೇಶನ್ ಇರುತ್ತೆ. ಹೌದಾ? ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸ್ಥಳಗಳಿಗೆ ಕೂಡ ನಾವು ಹೆಸರನ್ನ ಕೊಟ್ಟೇವ್ರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಪ್ಲೇಸ್‌ಗಳ ನೇಮ್ಸ್ ಅದಾವ. ಇಂಡಿಯಾ, ಭಾರತ ಅಂತ ಹೇಳ್ತಾ ಬರ್ತೇವಿ. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ಕೆ ಇಂಗ್ಲೆಂಡ್, ಯುನೈಟೆಡ್ ಕಿಂಗ್ಡಮ್. ಹೌದಾ? ಹೀಗೆ ಅದು ನಿರ್ದಿಷ್ಟವಾದ ಪ್ಲೇಸ್ ನೇಮ್ ಕೂಡ ಹೇಳ್ತಾ ಬರ್ತೈತ್ರಿ. ನೆಕ್ಸ್ಟ್ ಇಲ್ಲಿ ಒಂದಿಷ್ಟು ಪ್ಲೇಸಸ್ ನೇಮ್ ಅದಾವ ನೋಡ್ಕೊರಿ. ಆಗ್ರಾ, ನ್ಯೂ ದೆಹಲಿ, ಮುಂಬೈ ಎಲ್ಲ ಕೊಟ್ಟಿನಿ. ರಿವರ್ಸ್‌ಗಳ ನೇಮ್ ಹೇಳ್ತೈತಿ ಸ್ಪೆಸಿಫಿಕ್ ಆಗಿ. ರಿವರ್ ಕಾಮನ್ ನೌನ್ ರೀ. ಹೌದಾ? ಕಾಮನ್ ಎಲ್ಲಾ ನದಿಗಳನ್ನ ಕೂಡಿಸಿ ನಾವ್ ಏನ್ ಮಾಡ್ತೇವೆ? ರಿವರ್ ಅಂತ ಹೇಳ್ತೀವಿ. ಬರ್ತಾ ನೆಕ್ಸ್ಟ್ ಕಾಮನ್ ಒಂದ್ ಮಾತಾಡ್ತೀನಿ ನಾನು. ಅದೇ ರಿವರ್ ಅಲ್ಲಿ ಸ್ಪೆಸಿಫಿಕ್ ಆಗಿ ತಗೊಂಡ್ರೆ ಏನಾಗುತ್ತೆ ಹೇಳ್ರಿ ಅದು? ಪ್ರಾಪರ್ ನೌನ್ ಆಗುತ್ತೆ. ನೋಡ್ರಿ ಗಂಗಾ ಇಸ್ ಎ ಪ್ರಾಪರ್ ನೌನ್, ರಿವರ್ ಇಸ್ ಎ ಕಾಮನ್ ನೌನ್. ಹೌದಾ? ವ್ಯತ್ಯಾಸವನ್ನ ನಾವು ಕಲಿಬೇಕಾಗುತ್ತೆ. ಸಾಕಷ್ಟು ನೇಮ್ಸ್ ಇಲ್ಲಿ ಕೊಟ್ಟಿನಿ ನೋಡ್ಕೊಳ್ರಿ. ಮೌಂಟೇನ್ಸ್ ನೋಡ್ರಿ ಕಾಮನ್ ಆಗುತ್ತೆ. ಎಲ್ಲಾ ಸಾಕಷ್ಟು ಮೌಂಟೇನ್ಸ್ ಬರ್ತವ್ರಿ. ಅದ್ರಾಗ ಏನಾಗುತ್ತೆ ಹೇಳ್ರಿ? ನಾವು ಹಿಮಾಲಯಾಸ್ ಅಂತ ಕರಿತೇವೆ. ನೇಮ್ ಇಟ್ಟೇವ್ ಅದಕ್ಕ. ಹೌದಾ? ನೋಡ್ರಿ ಈ ಮೌಂಟೇನ್ಸ್ ಗಳಲ್ಲಿ ಮೌಂಟ್ ಎವರೆಸ್ಟ್ ಇದೆ, K2 ಇದೆ, ಕಾಂಚನಜುಂಗ ಇದೆ, ಧವಳಗಿರಿ ಇದೆ. ನೋಡ್ರಿ ಈ ಎಲ್ಲಾ ಮೌಂಟೇನ್ಸ್‌ಗಳು ಒಟ್ಟಿಗೆ ಕೂಡಿದಾಗ ಏನಾಗುತ್ತೆ ಅದು? ನಾವು ಕಾಮನ್ ನೌನ್ ಅಂತ ಹೇಳ್ಬೋದು. ಅದರಲ್ಲಿ ಏನೋ ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಬಂದ್ರೆ ಏನಾಗುತ್ತೆ ಹೇಳ್ರಿ? ಪ್ರಾಪರ್ ನೌನ್ ಆಗುತ್ತೆ. ಹಾಗಾದ್ರೆ ನಾ ಇಲ್ಲಿ ಕಂಪೇರ್ ಮಾಡಕತ್ತೀನಿ ನಿಮಗೆ ಕಾಮನ್ ನೌನ್ ಮತ್ತು ಪ್ರಾಪರ್ ನೌನ್‌ಗೆ. ಈಸಿಯಾಗಿ ನಿಮಗ ಕಾಮನ್ ನೌನ್ ಕೂಡ ಇಲ್ಲಿ ಅರ್ಥ ಆಗ್ತದೆ ಅಂತ ನಾನು ಅನ್ಕೊಂಡೀನಿ. ಹಾಗೆ ಅನಿಮಲ್ಸ್ ನೇಮ್ ಇದೆ. ನಿಮ್ ಮನ್ಯಾಗ ಇಟ್ಟಿರ್ತೀರಿ ಪಪ್ಪಿ, ಸೊಪ್ಪಿ. ಹೌದಿಲ್ಲ? ಆಮೇಲೆ ನೆಕ್ಸ್ಟ್ ಬುಕ್ಸ್‌ಗಳು ಸಾಕಷ್ಟು ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಖುರಾನ್, ಬೈಬಲ್ ಇವೆಲ್ಲ ಇಲ್ಲಿ ಒಂದಿಷ್ಟು ಬುಕ್ಸ್ ನೇಮ್ಸ್‌ಗಳು ಕೊಟ್ಟಿ ನೋಡ್ಕೊಳ್ರಿ. ಮೂವೀಸ್ ನೇಮ್ಸ್ ಎಲ್ಲ ನೋಡಿರ್ತೀವಲ್ಲ. ಆಮೇಲೆ ಫೆಸ್ಟಿವಲ್ಸ್ ನೇಮ್ಸ್‌ಗಳು. ಹೌದಾ? ಕೆಲವೊಂದು ಬ್ರಾಂಡ್ಸ್‌ಗಳು, ಕಂಪನಿಗಳ ನೇಮ್ಸ್ ಇರ್ತಾವ, ಡೇಗಳು ಇವೆಲ್ಲವೂ ಕೂಡ ಮಂತ್ಸ್‌ಗಳು ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರ ಪ್ರಾಪರ್ ನೌನ್‌ಗಳೇ. ನಾವುಗಳು ಕೊಟ್ಟಂತ ಹೆಸರುಗಳೇ ಆಗಿರ್ತಾವ. ಹೌದಾ? ಹಾಗಾದ್ರೆ ತಡಬೇಕ್ರಿ ಪ್ರಾಪರ್ ನೌನ್ ಗೊತ್ತಾಯ್ತಂತ ಅನ್ಕೊಂಡಿ ನಾನು. ಒಬ್ಬ ವ್ಯಕ್ತಿ ಅಥವಾ ಸ್ಥಳ, ಒಂದು ಪ್ರಾಣಿ ಅಥವಾ ಒಂದು ವಸ್ತುವಿನ ಹೌದಾ? ಹೆಸರನ್ನು ಹೇಳ್ತಿರ್ತೈತಿ ನಿರ್ದಿಷ್ಟವಾಗಿ. ಮತ್ತಿದೇನಾಗುತ್ತೆ ಕ್ಯಾಪಿಟಲ್ ಲೆಟರ್ಸ್ ಇಂದ ನಾವು ಏನಪ್ಪಾ ಅಂದ್ರ ಬರಿತಾ ಬರ್ತೀವಿ. ಇಷ್ಟು ಗೊತ್ತಿದ್ರೆ ಸಾಕು ನಮ್ಗೆ ಪ್ರಾಪರ್ ನೌನ್. ನೆಕ್ಸ್ಟ್ ಮೂವ್ ಆಗ್ತಾ ಹೋಗೋಣ. ಯಾವುದು ಅಂತಂದ್ರೆ ಕಾಮನ್ ನೌನ್. ಇನ್ನೇಗ ನಾ ಹೇಳಕತ್ತಿದ್ದಲ್ಲ ಕಾಮನ್ ನೌನ್. ನೋಡ್ರಿ ಪೀಪಲ್ ಅಲ್ಲಿ ಬಹಳ ಜನ ಬರ್ತಾರ. ಮೆನ್ ಬರ್ತಾರೆ, ವುಮೆನ್ ಬರ್ತಾರೆ, ಗರ್ಲ್ ಬರ್ತಾರೆ, ಬಾಯ್ ಬರ್ತಾರೆ, ಸ್ಟೂಡೆಂಟ್ಸ್ ಬರ್ತಾರೆ. ಈ ಫಾರ್ ಎಕ್ಸಾಂಪಲ್ ಬಾಯ್ ಇಂದ ಕಾಮನ್ ಬಾಯ್ಸ್ ಎಲ್ರು ಬಂದ್ರಪ್ಪ. ಅದ್ರಲ್ಲಿ ಒಬ್ಬ ರಾಮ ಅಂತ ಬಂದ್ರೆ ಏನಾಗುತ್ತೆ ಹೇಳ್ರಿ? ಪ್ರಾಪರ್ ನೌನ್ ಆಗುತ್ತೆ. ಈಗ ರಾಮ ಅಂತ ತಗೊಂಡೇವಂದ್ರ ಏನೈತ್ರಿ? ಪ್ರಾಪರ್ ನೌನ್ ಇತ್ತು. ಶ್ಯಾಮ ತಗೊಂಡ್ರೆ ಪ್ರಾಪರ್ ನೌನ್. ಶ್ಯಾಮ್ ಏನು ಬಾಯ್, ರಾಮ ಏನು ಬಾಯ್. ಹೌದಾ? ಶ್ಯಾಮ, ಬಾಮ
ಇಬ್ರು ಅದ್ರಾಗೆ ಬಂದ್ರು. ಎದ್ರಾಗ ರಾಮ ಅವನು ಬಂದ. ಎಲ್ಲಿ ಬಾಯ್ ಎಲ್ಲಿ ಹೌದಿಲ್ಲ? ಹಂಗೆ ಕಾಮನ್ ಆಗಿ ಹೇಳ್ತಾ ಇದ್ರೆ ಅದನ್ನ ಕಾಮನ್ ನೌನ್, ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ರೆ ಏನಪ್ಪಾ ಅಂತಂದ್ರೆ ಅದನ್ನ ನಾವೇನ್ ಹೇಳ್ತೇವ್ರಿ? ಪ್ರಾಪರ್ ನೌನ್ ಅಂತ ಹೇಳ್ತಾ ಬರ್ತೀವಿ. ಹೌದಾ? ಸರಿ ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಯಾವುದು ಅಂತಂದ್ರೆ ಇನ್ನು ಇದ್ರಲ್ಲಿ ಇದೆ ಸಾಕಷ್ಟು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಆ ಪ್ಲೇಸ್ ಅಲ್ಲಿ ಕೂಡ ನೋಡ್ತಾ ಬರ್ತೇವೆ ನಾವು ಕಾಮನ್ ಆಗಿ. ಸ್ಕೂಲ್, ಎಷ್ಟು ಸ್ಕೂಲ್ಗಳಿಲ್ರಿ ಇಂಡಿಯಾದಾಗ, ಕರ್ನಾಟಕದಾಗ. ಮನೆಗಳು ಸಾಕಷ್ಟು ಅದಾವ್ರಿ. ಪ್ಯಾಲೇಸ್ಗಳು, ಪಾರ್ಕ್ಗಳು ಎಷ್ಟಿಲ್ಲ? ಕಬ್ಬನ್ ಪಾರ್ಕ್, ಲಾಲ್ ಬಾಗ್, ಹೌದಿಲ್ಲ? ನೋಡ್ರಿ, ಪಾರ್ಕ್ ಅಲ್ಲಿ ಕಾಮನ್ ಅದು. ಅದೇನು ಸ್ಪೆಸಿಫಿಕ್ ಆಗಿ ತಗೊಂಡಾಗ ನೇಮ್ಸ್ ಅನ್ನ ಕೊಡ್ತಾ ಬರ್ತೇವೆ. ಮಾರ್ಕೆಟ್ಗೂ ಸಾಕಷ್ಟು ನೇಮ್ಸ್ ಗಳದಾವ. ಹೌದಿಲ್ಲ? ಡಾಗ್, ಡಾಗ್ ಅಲ್ಲಿ ಎಷ್ಟು ಪ್ರಕಾರ ಇಲ್ರಿ? ಕ್ಯಾಟ್ ಅಲ್ಲಿ ಎಷ್ಟು ಪ್ರಕಾರ ಇಲ್ಲ? ಎಲಿಫೆಂಟ್ ಅಲ್ಲಿ ಪ್ರಕಾರ, ಬರ್ಡ್ಸ್ ಗಳು ಎಷ್ಟು ಪ್ರಕಾರ? ಲಕ್ಷಾನ್ಗಟ್ಲೆ ಬರ್ಡ್ಸ್ ಗಳು ಅದಾವ. ಹೌದಿಲ್ಲ? ಅವೆಲ್ಲವನ್ನು ಒಟ್ಟಿಗೆ ತಗೊಂಡಾಗ ಏನಾಗುತ್ತೆ ಹೇಳ್ರಿ? ಕಾಮನ್ ಆಗುತ್ತೆ. ಐ ಥಿಂಕ್ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿನಿ. ಸ್ವಲ್ಪ ವಿಡಿಯೋನ ಪಾಸ್ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ಹೆಚ್ಚಿನದಾಗಿ ಇಲ್ಲಿ ಕೊಟ್ಟಿನಿ. ಈಗ ರೈಸ್ ನೋಡ್ರಿ, ಅಂಗಡಿಗೆ ಹೋದಾಗ ನಿಮ್ಗೆ ರೈಸ್ ಕೇಳ್ತಾರೆ, ಯಾವ್ದು ಬೇಕ್ರಿ ಯಾವ್ದು ಬೇಕಂತಾರೆ, ಜೀರಾ ಬೇಕಾ ಮತ್ತೊಂದ್ ಬೇಕು, ಹೌದಿಲ್ಲ? ನನ್ಗೆ ಬಾಸುಮತಿ ಕೆಲವಷ್ಟೇ ಗೊತ್ತಾವು, ನಿಮ್ಗೆ ಗೊತ್ತಿರ್ತಾವ, ಹೌದಾ? ಸೊ ಇಲ್ಲಿ ಹಂಗ ಪ್ರತಿಯೊಂದು ವಸ್ತು ಕೂಡ ಕಾರ್ ಅಂದಾಗ ಎಷ್ಟು ಕಾರ್ಗಳಿಲ್ರಿ? ನಂಬರ್ ಆಫ್ ಟೈಪ್ಸ್ ಕಾರ್ ಅದಾವ. ಹೌದಾ? ಬಸ್ ಅಲ್ಲಿ ಸಾಕಷ್ಟು, ಸೈಕಲ್ಸ್ ಅಲ್ಲಿ ಅದಾವ, ಟ್ರೈನ್ ಅಲ್ಲಿ ಸಾಕಷ್ಟು ಅದಾವ. ಚೆನ್ನೈ ಎಕ್ಸ್‌ಪ್ರೆಸ್ ಅಂತ ಹೇಳ್ತೀವಿ ನಾವು, ಹೆಸರೇ ಕೊಟ್ಟೇವಿ ಅದಕ್ಕೆ ಪ್ರಾಪರ್, ಹೌದಿಲ್ಲ? ಕಾಮನ್ ಆಗಿ ತಗೊಂಡಾಗ ಏನಾಗುತ್ತೆ? ಕಾಮನ್ ಎಲ್ಲಾ ಟ್ರೈನ್‌ಗಳನ್ನ ಹೆಸರನ್ನ ಸೂಚಿಸ್ತದ. ಒಟ್ಟಿಗೆ ಟ್ರೈನ್ ಬಂತು, ಎಲ್ಲಾ ಟ್ರೈನ್ ಬಂದ್ವು ಅಲ್ಲಿ. ಅದೇ ನಾವು ಮತ್ತೆ ಸ್ಪೆಸಿಫಿಕ್ ಆಗಿ ತಗೊಂಡೇವ್ ಅಂದ್ರೆ ಅದು ಪ್ರಾಪರ್ ಆಗ್ತೈತಿ. ಹೌದಾ? ಸೊ ಹೀಗೆ ಐ ಥಿಂಕ್ ನಿಮಗೆ ಕಾಮನ್ ನೌನು ಕೂಡ ಗೊತ್ತಾಯ್ತು, ಪ್ರಾಪರ್ ನೌನ್ ಕೂಡ ಗೊತ್ತಾಗಿದೆ ಅಂತ ನಾನು ಅನ್ಕೊಂಡಿನಿ. ಹೌದಾ? ಸೊ ನೋಡ್ರಿ, ಈ ಕಾಮನ್ ನೌನ್ ಅಲ್ಲಿ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳಿದಲ್ಲ ಬಾಯ್, ಇಲ್ಲೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿನಿ ನೋಡ್ಕೊಳ್ರಿ. ಸುಮ್ನೆ ಈಗ ಗೊತ್ತಾದ ಬಳಿಕ ಸುಮ್ನೆ ಅದನ್ನ ನಾನು ಡಿಸ್ಕಸ್ ಮಾಡ್ತಾ ಕೂತ್ರೆ ಟೈಮ್ ವೇಸ್ಟ್ ಆಗುತ್ತೆ. ಹೌದಾ? ಐ ಥಿಂಕ್ ಐ ಹೋಪ್ ನಿಮಗೆ ಪ್ರಾಪರ್ ನೌನ್ ಗೊತ್ತಾಯ್ತು, ಕಾಮನ್ ನೌನ್ ಕೂಡ ಗೊತ್ತಾಗಿದೆ ಅಂತ ಅನ್ಕೊಂಡಿನಿ. ಸೊ ನೆಕ್ಸ್ಟ್ ಹೋಗೋಣ. ಕಲೆಕ್ಟಿವ್ ನೌನ್ಸ್ ನೋಡ್ರಿ, ಇದು ಕಾಮನ್‌ಗೂ ಕಲೆಕ್ಟಿವ್‌ಗೂ ವ್ಯತ್ಯಾಸ ಇದೆ. ಯಾಕಂತಂದ್ರೆ ಇಲ್ಲಿ ಹಲವಾರು ಹುಡುಗರು ಕೂಡಿ ಏನ್ ಮಾಡ್ಯಾರ, ಒಂದು ಟೀಮ್ ಮಾಡ್ಕೊಂಡಿದ್ದಾರೆ. ಕಲೆಕ್ಟಿವ್, ಇಲ್ಲೇನ್ರಿ ಕಲೆಕ್ಟಿವ್, ಹಲವಾರು ಹುಡುಗರು ಕೂಡಿ ಒಂದು ಟೀಮ್ ಮಾಡ್ಕೊಂಡಿದ್ದಾರ. ಈ ಟೀಮ್ ಅನ್ನು ಏನಪ್ಪಾ ಅಂತಂದ್ರೆ ಕಲೆಕ್ಟಿವ್ ನೌನ್ ಅಂತ ಹೇಳಬಹುದು. ಹಾಗಾದ್ರೆ ನೋಡ್ರಿ ಏನ್ ಕೊಟ್ರ ಟೈಟಲ್ ನೋಡ್ರಿ. ಆ ಕಲೆಕ್ಟಿವ್ ನೌನ್ ಈಸ್ ದ ನೇಮ್ ಆಫ್ ಅ ಗ್ರೂಪ್ ಆಫ್ ಪರ್ಸನ್, ಅನಿಮಲ್ಸ್, ಹೌದಾ, ಥಿಂಗ್ಸ್ ಆರ್ ಎಕ್ಸೆಟ್ರಾ ಟುಗೆದರ್, ಒಟ್ಟಿಗೆ ತಗೋತೇವೆ ನಾವು. ಇಲ್ಲಿ ಎಲ್ಲಾ ಹುಡುಗರನ್ನ ತಗೊಂಡು ಏನ್ ಮಾಡಿದೇವಿ, ಈಗ 11 ಜನ ಇಂಡಿಯನ್ ಟೀಮ್ ಅಲ್ಲಿ ಏನಪ್ಪಾ ಅಂತಂದ್ರೆ ಪ್ಲೇಯರ್ಸ್ ಅದಾರ. ಅವ್ರಿಗೆ ಪ್ರಾಪರ್ ನೌನ್ ವಿರಾಟ್ ಕೊಹ್ಲಿ ಅದಾರ, ಹೌದಿಲ್ಲ? ಎಲ್ಲ ಸಾಕಷ್ಟು ಜನ, ಸಚಿನ್ ತೆಂಡೂಲ್ಕರ್ ಅದಾರ. ಈಗಿಲ್ಲ, ಮೊದಲು ಆಡ್ತಿದ್ರು, ಹೌದಿಲ್ಲ? ಈಗಿನವರೆಲ್ಲ ನೇಮ್ಸ್ ನಿಮ್ಗೆ ಗೊತ್ತದ. ನಾ ಒಬ್ರ ಹೆಸರು ತಗೊಂಡ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಆ 11 ಜನರು ಏನಾಗತ್ತ, ಪ್ರಾಪರ್ ಆಗಿ ಹೆಸರು ತಗೊಂಡ್ರೆ ಪ್ರಾಪರ್ ನೌನ್ ಬಂತು ಅವ್ರಿಗೆ ಇಟ್ಟಂತ ಹೆಸರು. ಅವ್ರ ಎಲ್ಲರನ್ನು ಒಟ್ಟಿಗೆ ತಗೊಂಡು ಒಂದು ಟೀಮ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ ಹೇಳ್ರಿ, ಅದು ಟೀಮ್ ಆಗ್ತೈತಿ. ಹಾಗಾದ್ರೆ ಇಲ್ಲಿ ಸಾಕಷ್ಟು ಆನೆಗಳದಾವಿಲ್ಲಿ. ಈ ಎಲ್ಲಾ ಆನೆಗಳ ಗುಂಪಿಗೆ ನಾವೇನ್ ಕರಿತೀವಿ ಅಂದ್ರೆ ಹರ್ಡ್ ಅಂತ ಹೇಳ್ಬೋದು. ಇಲ್ಲಿ ಸಾಕಷ್ಟು ಪಕ್ಷಿಗಳದಾವ್ರಿ. ಹೌದಾ? ಈ ಪಕ್ಷಿಗಳಿಗೆ ನಾವು ಟೋಟಲ್ ಆಗಿ ಏನಾಗುತ್ತೆ, ಒಂದು ಗ್ರೂಪ್ ಟುಗೆದರ್ ತಗೊಂಡಾಗ ಅದು ಫ್ಲೋಕ್ ಆಗುತ್ತೆ. ಇಲ್ಲಿ ಮೀನುಗಳನ್ನ ನೋಡ್ತಾ ಇದ್ರಿ ನಾವು, ಸಾಕಷ್ಟು ಫಿಶಸ್‌ಗಳದಾವಲ್ಲ. ಈ ಫಿಶ್‌ಗಳ ಗ್ರೂಪಿಗೆ ನಾವು ಸ್ಕೂಲ್ ಅಂತ ಕರಿತೇವೆ. ಹೌದು, ಸ್ಕೂಲ್ ಅಂತ ಕರಿತೇವಿ. ಹೌದಾ? ಇವು ಮೋಸ್ಟ್ ಡೇಂಜರ್ ರೀ ಕಲೆಕ್ಟಿವ್ ನೌನ್ಸ್. ಕಾಂಪಿಟಿಟಿವ್ ಎಕ್ಸಾಮ್ಸ್ ಅಲ್ಲಿ ಏನ್ ಮಾಡ್ತಾನೆ ಕೇಳಿ ಬಿಡ್ತಾನೆ. ಹಾಗಾರ ದ ಗ್ರೂಪ್ ಆಫ್ ಫಿಶ್ ಈಸ್ ಕಾಲ್ಡ್ ಅಂತ ಕೇಳಿದಾಗ ನಾವು ಸ್ಕೂಲ್ ಅಂತ ಹೇಳ್ಬೇಕಾಗುತ್ತೆ. ದ ಗ್ರೂಪ್ ಆಫ್ ಬರ್ಡ್ಸ್ ಈಸ್ ಕಾಲ್ಡ್ ಅಂತಂದ್ರೆ ಫ್ಲೋಕ್ ಅಂತ ಹೇಳ್ಬೇಕಾಗುತ್ತೆ. ಹೌದಾ? ಸ್ವಲ್ಪ ಅದಕ್ಕೆ ನೀವೇನಪ್ಪಾ ನೋಡ್ಕೊಳ್ಳಿ. ದ ಗ್ರೂಪ್ ಆಫ್ ಬೀಸ್ ಅಂತ ಕೇಳಿದ್ರೆ ಏನಾಗುತ್ತೆ? ಸ್ವ್ಯಾರ್ಮ್ ಅಂತ ಹೇಳ್ತಾ ಬರ್ತೀವಿ. ಹೌದಾ? ಸೊ ಈಗ ಕೆಲವೊಂದಿಷ್ಟು ನೆಕ್ಸ್ಟ್ ಕೊಡ್ತೀನಿ ನಿಮಗೆ ಲಿಸ್ಟ್‌ಗಳು. ಒಂದಿಷ್ಟು 40 ಕೊಟ್ಟೀನಿ. ನೆಕ್ಸ್ಟ್ ನೀವು ಒಂದಿಷ್ಟು ಲಿಸ್ಟ್ ಮಾಡ್ಕೊರಿ ಅಂತ ಹೇಳ್ತಾ, ಹಾಗಾದ್ರೆ ನಿಮಗೆ ಕನ್ಫರ್ಮ್ ಆಯ್ತು. ಕಲೆಕ್ಟಿವ್ ಅನ್ನೋದು ಏನಪ್ಪಾ ಅಂತಂದ್ರೆ ಅಲ್ಲಿ ವ್ಯಕ್ತಿಗಳ, ಪ್ರಾಣಿಗಳ, ಪಕ್ಷಿಗಳ ಸಮೂಹ ಒಟ್ಟಿಗೆ ತಗೋತೇವೆ ನಾವು. ಅದೆಲ್ಲವನ್ನ ಕೂಡಿ ಒಂದೇ ಸಿಂಗಲ್ ಯೂನಿಟ್ ಅಂತ ಕನ್ಸಿಡರ್ ಮಾಡ್ತೇವಿ. ಸೊ ಅದೇನಪ್ಪಾ ಅಂದ್ರೆ ಕಲೆಕ್ಟಿವ್ ನೌನ್ ಆಗಿ ನಾವು ರೆಫರ್ ಮಾಡ್ತಾ ಬರ್ತೀವಿ. ಒಂದಿಷ್ಟು ಇಲ್ಲಿ ಕೀ ಪಾಯಿಂಟ್ಸ್ ಕೊಟ್ಟಿ ನೋಡ್ಕೊಳ್ರಿ. ಇಟ್ ರೆಫರ್ಸ್ ಟು ಅ ಗ್ರೂಪ್ ಆಫ್ ಅಥವಾ ಗ್ರೂಪ್ ಅಂಡ್ ಇನ್ ಆಲ್ವೇಸ್ ಯೂಸ್ಡ್ ಆಸ್ ಅ ಸಿಂಗ್ಯುಲರ್ ನೌನ್. ಈಗ ಫ್ಲೋಕ್ ಅನ್ನೋದು ಸಿಂಗ್ಯುಲರ್ ಅದು. ಎಲ್ಲಾ ಪಕ್ಷಿಗಳು ಕೂಡ ಒಂದದು ಸಿಂಗ್ಯುಲರ್ ಯೂನಿಟ್ ಆಯ್ತದು. ಹೌದಾ? ಇಟ್ ಟೇಕ್ ಅ ಸಿಂಗ್ಯುಲರ್ ವರ್ಬ್ ಅನ್ನ ತಗೋತಿರ್ತೈತಿ. ಇಲ್ಲಿ ಸೆಂಟೆನ್ಸ್ ಅದಾವ ಹೇಳ್ತೀನಿ ನಿಮಗೆ. ಹೌದಾ? ನೆಕ್ಸ್ಟ್ ಓಕೆ. ಸರಿ ಸರ್, ಇಲ್ಲಿ ಕಲೆಕ್ಟಿವ್ ನೌನ್ಸ್‌ಗೆ ನಾನು ಸೆಂಟೆನ್ಸ್ ಅನ್ನ ಕೊಟ್ಟಿ ನೋಡ್ಕೊಳ್ರಿ. ದ ಟೀಮ್ ಈಸ್ ನೋಡ್ರಿ, ಏನೈತಿ ಇಲ್ಲಿ? ಸರ್ ನಾವು ಆರ್ ಯಾಕೆ ತಗೊಳ್ಳಿಲ್ಲ? ಆರ್ ಬರಲ್ಲ. ಈ ಟೀಮ್ ಅನ್ನೋದು ನಾವು ಸಿಂಗ್ಯುಲರ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಹೌದಾ? ಹಾಗಾಗಿ ಈಸೇ ಬರಬೇಕು. ಇದನ್ನ ನಾವು ನೋಡ್ಕೋಬೇಕು. ಸರಿ ಓಕೆ. ನೋಡ್ರಿ, ಅ ಹರ್ಡ್ ಆಫ್ ಕ್ಯಾಟಲ್, ಕ್ಯಾಟಲ್ ವಾಸ್, ಇಲ್ಲಿ ಹರ್ಡ್ ನಾವು ಕನ್ಸಿಡರ್ ಮಾಡ್ತೇವೆ. ಆಫ್ಟರ್ ಪ್ರಪೋಸಿಷನ್ಸ್ ನಾವು ಕನ್ಸಿಡರ್ ಮಾಡಲ್ಲ. ಯಾಕಂತಂದ್ರೆ ನೋಡ್ರಿ, ಇಲ್ಲಿ ದ ಫ್ಲೋಕ್ ಆಫ್ ಪೀಸನ್ಸ್ ಫ್ಲೂ ಅಂತಿದೆ. ಹೌದಿಲ್ಲ? ಇಲ್ಲಿ ಫ್ಲೂ ಸಿಂಪಲ್ ಪಾಸ್ಟ್ ಇದೆ. ಇಲ್ಲಿ ಪೀಸನ್ಸ್ ಬಂದಾಗ ನಾವು ಆರ್ ಬಳಸ್ತೇವೆ ಇಲ್ಲ.
ಆಫ್ಟರ್ ಪ್ರಪೋಸಿಷನ್ ಕನ್ಸಿಡರ್ ಮಾಡಬಾರ್ದು. ಅದ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರ್ತೈತಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಓಕೆನಾ? ಸರಿ. ಸೊ ಏನಪ್ಪಾ ಅಂದ್ರೆ ಕಲೆಕ್ಟಿವ್ ನೌನ್ಸ್ ಅಂದ್ರೆ ಗೊತ್ತಾಯ್ತು ನಿಮಗೆ. ಇದು ಸಮೂಹ ಆಗಿರ್ತೈತಿ. ಪ್ರಾಣಿ ಆಗ್ಲಿ, ಪಕ್ಷಿ ಆಗ್ಲಿ, ವ್ಯಕ್ತಿ ಆಗ್ಲಿ ಅಥವಾ ವಸ್ತುಗಳಾಗ್ಲಿ. ನೋಡ್ರಿ ಬಂಚ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ ಇಷ್ಟೆಲ್ಲ ಗ್ರೇಪ್ಸ್ ಬಂಚ್ ಇದೆ ಇದು. ಅಷ್ಟು ಕೂಡ ಒಂದು ಬಂಚ್ ಆಯ್ತು ಇದು. ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಇಲ್ಲಿ ಎಷ್ಟು ಫ್ಲವರ್ಸ್ ಅದಾವ ನೋಡ್ರಿ ಇಲ್ಲಿ. ಹೌದಿಲ್ಲ? ಈ ಎಲ್ಲಾ ಫ್ಲವರ್ಸ್ ಒಟ್ಟಿಗೆ ಕೂಡಿ ಏನ್ ಮಾಡಿದೆವು ನಾವು? ಒಂದು ಬೊಕ್ಕೆ ಮಾಡಿದೆವು ನಾವು. ಹೌದಿಲ್ಲ? ಆ ಬೊಕ್ಕೆ ಆಫ್ ಫ್ಲವರ್ಸ್ ಅಂತ ಹೇಳ್ತೇವೆ ನೋಡ್ರಿ. ಹೌದಿಲ್ಲ? ಹೀಗೆಲ್ಲ ಆಗ್ತಿರ್ತೈತಿ. ಓಕೆ. ಸೊ ಎನಿ ಹೌ ಐ ಹೋಪ್ ಯು ನೋ ದ ಕಲೆಕ್ಟಿವ್ ನೌನ್ಸ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಅದಕ್ಕಿಂತ ಮುಂಚೆಯಲ್ಲಿ ನಿಮಗೊಂದಿಷ್ಟು ಲಿಸ್ಟ್ ಅನ್ನ ಕೊಟ್ಟೀನಿ ನಾನು. ಹೌದಾ? ಇವನ್ನೆಲ್ಲ ನೋಡ್ಕೊಳ್ರಿ. ಇಲ್ಲಿ 20 ಇದೆ, ಇಲ್ಲಿ 20 ಇದೆ, 40 ಇದೆ. ಜೊತೆಗೆ ನೀವು ಕೂಡ ಒಂದಿಷ್ಟು ಏನಪ್ಪಾ ಅಂದ್ರ ಲಿಸ್ಟ್ ಅನ್ನ ಮಾಡ್ಕೊಳ್ರಿ ಅಂತ ಹೇಳ್ತಾ, ಕೆಲವೊಂದಿಷ್ಟು ನಾ ಡಿಸ್ಕಸ್ ಮಾಡಿದ್ದೆ ಇಲ್ಲಿ ಕೂಡ ಅದಾವ. ಇನ್ನು ಹೆಚ್ಚಿನದು ಕೊಟ್ಟಾಗೈತಿ. ನೀವು ಅಷ್ಟು ಕಲೆಕ್ಟ್ ಮಾಡ್ಕೊರಿ ಅಂತ ಹೇಳ್ತಾ, ನೆಕ್ಸ್ಟ್ ನೋಡ್ತಾ ಹೋಗೋಣ ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ಅಂದ್ರೆ ಇದಕ್ಕ ಸ್ಮೆಲ್ ಇರಲ್ಲ, ಟೇಸ್ಟ್ ಇರಲ್ಲ, ಕಣ್ಣಿಗೆ ಕಾಣಿಸಲ್ಲ, ನಾವು ಟಚ್ ಮಾಡಕ್ಕಾಗಲ್ಲ, ಕೇಳಿಸಿಕೊಳ್ಳಕ್ಕೂ ಆಗಲ್ಲ. ಹೌದಾ ಸರ್? ಅದೆಂತದ್ದು? ಫಾರ್ ಎಕ್ಸಾಂಪಲ್ ನೋಡ್ರಪ್ಪ ಈಗ ಸೆಂಟೆನ್ಸ್ ಇಲ್ಲಿ ಕೊಟ್ಟಿನಿ ಆಲ್ರೆಡಿ ನೋಡ್ಬೇಕಾದ್ರೆ ಓದ್ಕೊಳ್ರಿ. ಆ ಲವ್ ಅನ್ನುವಂಥದ್ದನ್ನ ಹೆಂಗೈತ್ ನನಗೆ ನೀವು ಹೇಳ್ಬೇಕು. ಕರ್ಗಾಯ್ತು, ಬೆಳ್ಳಗಾಯ್ತು, ಕೆಂಪಾಯ್ತು, ಉದ್ದೈತು, ಗಿಡ್ಡಾಯ್ತು. ಹೌದಾ? ನೋಡಕ ಟೇಸ್ಟ್ ಹೆಂಗೈತಿ? ಬಿಟ್ರಾಯ್ತು, ಸ್ವೀಟ್ ಆಯ್ತು. ಹೌದಾ? ಹಾಗಾದ್ರ ಯಾವುದನ್ನು ಕಣ್ಣಿಗೆ ಕಾಣಿಸುವುದಿಲ್ಲ, ಅದನ್ನ ಟಚ್ ಮಾಡಕ್ಕೂ ಆಗಲ್ಲ, ಟೇಸ್ಟ್ ಮಾಡಕ್ಕೂ ಆಗಲ್ಲ, ಸ್ಮೆಲ್ ಮಾಡಕ್ ನೋಡಕ್ಕೂ ಆಗಲ್ಲ. ಹೌದಿಲ್ಲ? ಕೇಳಿಸ್ಕೊಳ್ಳಕ್ಕೂ ಆಗಲ್ಲ, ನೋಡಕ್ಕೂ ಆಗಲ್ಲ. ಅವನ್ನ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತಾ ಬರ್ತೇವೆ. ನಮ್ಮ ಫೀಲಿಂಗ್ಸ್ ಆಗಿರ್ತವೆ, ನಮ್ಮ ಭಾವನೆಗಳು, ನಮ್ಮ ಎಮೋಷನ್ಸ್ ಆಗಿರ್ತಾವ. ಅಷ್ಟೇ ಸಿಂಪಲ್ ಆಗಿ. ಅವರ ಕ್ವಾಲಿಟಿ, ಕ್ವಾಂಟಿಟಿ, ಐಡಿಯಾಸ್, ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ಆರ್ ಕಾಲ್ಡ್ ಏನಪ್ಪಾ ಅಂದ್ರೆ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ಬಹುದು. ಬಹಳ ಸಿಂಪಲ್ ಐತಿ. ಹಾಗಾದ್ರೆ ನೋಡ್ತಾ ಹೋಗೋಣ. ನೋಡ್ರಿ ಸಾಕಷ್ಟು ಕೊಟ್ಟಿನಿಲ್ಲಿ. ಲವ್, ಹೌದಾ? ಆನೆಸ್ಟಿ, ಕರೇಜ್. ನೋಡ್ರಿ ಕರೇಜ್ ಬಹಳ ಮನುಷ್ಯನಿಗೆ ಬೇಕು, ಇಂಪಾರ್ಟೆಂಟ್ ಇದೆ. ಹೌದಿಲ್ಲ? ಹ್ಯಾಪಿನೆಸ್ ಅನ್ನುವಂಥದ್ದು, ಫ್ರೀಡಮ್ ಎನ್ನುವಂಥದ್ದು, ಕೈಂಡ್ನೆಸ್ ಎನ್ನುವಂಥದ್ದು, ಇವೆಲ್ಲವೂ ಕೂಡ ನೌನ್‌ಗಳೇ. ನಮ್ಮ ಭಾವನೆಗಳೇ. ಹೌದಿಲ್ಲ? ನಮ್ಮ ಕ್ವಾಲಿಟಿ, ಕ್ವಾಂಟಿಟಿನ ಹೇಳ್ತದ. ಹೌದಿಲ್ಲ? ಫ್ರೀಡಮ್ ಅನ್ನುವಂಥದ್ದು. ಹೌದಿಲ್ಲ? ಹಿಂಗೆಲ್ಲ ಹೇಳ್ತವೆ. ವಿಸ್ಡಮ್ ಅನ್ನುವಂಥದ್ದು, ನಾಲೆಡ್ಜ್, ಪೇಷನ್ಸ್ ಅನ್ನುವಂಥದ್ದು, ರೆಸ್ಪೆಕ್ಟ್ ಅನ್ನುವಂಥದ್ದು, ಹೋಪ್ ಅನ್ನುವಂಥದ್ದು, ಫ್ರೆಂಡ್‌ಶಿಪ್, ಟ್ರಸ್ಟ್. ಹೌದಿಲ್ಲ? ಹೀಗೆಲ್ಲ ಕೊಟ್ಟೇವೆ. ಸರ್ ಯಾವ ರೀತಿ ನಾವು ಬಳಸ್ಬೋದು? ಇವುಗಳನ್ನ ಸೆಂಟೆನ್ಸ್ ಅನ್ನು ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬಳಸ್ಬೋದು, ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಕೂಡ ಬಳಸ್ಬೋದು. ಹೌದಾ? ಈಗ ನೋಡ್ರಿ ಒಂದು ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಅಂತ ಹೇಳಿ ನಾನು. ಹೌದಾ? ಪ್ರಾಮಾಣಿಕತೆ ಅನ್ನೋದು ಉತ್ತಮವಾದಂತ ಒಂದು ಪಾಲಿಸಿ. ಹೌದಿಲ್ಲ? ಈ ರೀತಿ ಬಳಸ್ಬೋದು. ನೋಡಿ ಕೈಂಡ್ನೆಸ್ ಕ್ಯಾನ್ ಚೇಂಜ್ ಸಮ್‌ಒನ್ಸ್ ಲೈಫ್. ಏನಾಗುತ್ತೆ? ಮನುಷ್ಯನ ಕರುಣೆ ಅನ್ನುವಂಥದ್ದು ಯಾವುದೋ ವ್ಯಕ್ತಿಯ ಮನಸ್ಸನ್ನ ಅಥವಾ ತನ್ನ ಲೈಫ್ ಅನ್ನ ಬದಲಾವಣೆ ಮಾಡುವಂತ ಶಕ್ತಿ ಇದೆ. ಹೌದಿಲ್ಲ? ಪೇಷನ್ಸ್ ಲೀಡ್ಸ್ ಟು ಸಕ್ಸೆಸ್. ಯಾರು ತಾಳ್ಮೆಯಿಂದ ಇರ್ತಾರೋ ಅವರು ಸಕ್ಸೆಸ್ ಅನ್ನ ಕಾಣ್ಬೋದು. ಸಕ್ಸೆಸ್‌ಗೆ ಏನು ರೀಚ್ ಆಗ್ಬೋದು ಅನ್ನುವಂಥದ್ದು ಹೀಗೆಲ್ಲ ಆಗ್ತೈತಿ. ಹೌದಾ? ಸೊ ಅಬ್ಸ್ಟ್ರಾಕ್ಟ್ ಅನ್ನೋದ್ರ ಬಹಳ ಸಿಂಪಲ್ ಐತಿ. ಅದನ್ನ ನಾವು ನೋಡಕ್ಕಾಗಲ್ಲ, ಟಚ್ ಮಾಡಕ್ಕೂ ಆಗಲ್ಲ, ಟೇಸ್ಟ್ ಮಾಡಕ್ಕೂ ಆಗಲ್ಲ. ಅವು ನಮ್ಮ ಮನಸ್ಸಿನ ಭಾವನೆಗಳಾಗಿರ್ತವ, ಫೀಲಿಂಗ್ಸ್ ಆಗಿರ್ತವ, ಎಮೋಷನ್ಸ್ ಆಗಿರ್ತವ ಅಥವಾ ಕ್ವಾಲಿಟೀಸ್ ಆಗಿರ್ತವ ಅಥವಾ ಐಡಿಯಾಸ್ ಆಗಿರ್ತವ. ಹೌದಾ? ನೆಕ್ಸ್ಟ್ ಹೋಗೋಣ. ಐ ಥಿಂಕ್ ದ ಲಾಸ್ಟ್ ಒನ್ ಅನ್ಕೋಬಹುದು. ಇಲ್ಲ ಇನ್ನೊಂದಿದೆ. ಮಟೀರಿಯಲ್ ನೌನ್ಸ್ ಆದ ನಂತರ ಇನ್ನೊಂದು ಬರ್ತೈತಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರ ಮಟೀರಿಯಲ್ ನೌನ್ಸ್ ಅಂದ್ರ ನೋಡ್ರಿ, ಕಣ್ಣಿಗೆ ಏನ್ ಕಾಣಿಸ್ತಾವ ವಸ್ತುಗಳು ಅವೆಲ್ಲವೂ ಕೂಡ ಮಟೀರಿಯಲ್ಸ್ ಆಗುತ್ತಾವ. ನೀವೇನ್ ಪಿರಿಯಾಡಿಕ್ ಟೇಬಲ್ಸ್ ಅಲ್ಲಿ ಎಷ್ಟ್ ಅದಾವ್ರಿ? ಐ ಥಿಂಕ್ 118 ರೀ. ಎಷ್ಟ್ ಅದಾವ್ರಿ? 118 ಅದಾವ. ಹೌದಿಲ್ಲ? ಎಲ್ಲಿ ಹೋತ್ರಿ ಪೆನ್ನ ಮುಡೋದಲ್ಲ ನಂದದು. ಇಲ್ಲಿ ಬರಿತೀನಿ ನೋಡ್ರಿ. ಎಲ್ಲಿ ಇಲ್ಲೇ ಬರಿತೀನಿ ನೋಡ್ರಿ. ಎಷ್ಟ್ ಅದಾವ್ರಿ? 118 ಹೌದಿಲ್ಲ? 118 ಏನು ಎಲಿಮೆಂಟ್ಸ್‌ಗಳು ಬರ್ತಾವಲ್ಲ ಮೆಟೀರಿಯಲ್ಸ್ ಅವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಮ್ಯಾಟೀರಿಯಲ್ ನೌನ್ಸ್‌ಗಳೇ. ಇಲ್ಲೆಲ್ಲಾ ಕೊಟ್ಟಿ ನೋಡ್ಕೋರಿ. ವುಡ್, ಗೋಲ್ಡ್, ಸಿಲ್ವರ್, ಕಾಪರ್, ಐರನ್, ವಾಟರ್, ಕ್ವಾರ್ಟರ್. ಹೌದಾ? ಆಯಿಲ್, ಪ್ಲಾಸ್ಟಿಕ್, ಕ್ಲಾತ್, ಪೇಪರ್ ಇವೆಲ್ಲ ವಸ್ತುಗಳು ಏನ್ ನಾವು ಮಾಡೇವಲ್ಲ ಅವೆಲ್ಲವೂ ಕೂಡ ಕಣ್ಣಿಗೆ ಕಾಣೋ ಫರ್ನಿಚರ್. ಹೌದಿಲ್ಲ? ಈ ವುಡ್ ಇಂದ ನಾವು ಫರ್ನಿಚರ್ ಮಾಡ್ತಾ ಬರ್ತೇವೆ. ಹೌದಿಲ್ಲ? ಸೊ ಎಲ್ಲ ಆಗುತ್ತದ. ಹಾಗಾದ್ರೆ ಇಟ್ ಈಸ್ ದ ನೇಮ್ ಆಫ್ ಸಬ್ಸ್ಟೆನ್ಸ್ ಆರ್ ಮಟೀರಿಯಲ್ಸ್ ಅಂತ ಹೇಳ್ತಾ ಬರ್ತೇವೆ. ಯಾವುದು? ಮಟೀರಿಯಲ್ ನೌನ್‌ಗೆ. ಈಗ ನೋಡ್ರಿ ದ ಟೇಬಲ್ ಈಸ್ ಮೇಡ್ ಆಫ್ ವುಡ್. ಟೇಬಲ್ ಏನಪ್ಪಾ ಅಂತಂದ್ರೆ ಎದರಿಂದ ಕ್ರಿಯೇಟ್ ಮಾಡ್ಯಾವ್ರು ನಾವು? ವುಡ್ ಇಂದ ಕ್ರಿಯೇಟ್ ಮಾಡ್ಯಾವ. ಹೌದಿಲ್ಲ? ಸಬ್ಸ್ಟೆನ್ಸ್. ಹಾಗಾದ್ರೆ ಏನಾಗುತ್ತೆ ಇಲ್ಲಿ ವುಡ್ ಅನ್ನೋದು ನಮಗೆ ಮಟೀರಿಯಲ್ ನೌನ್ ಆಗುತ್ತೆ. ಸರ್ ಹಾಗಾದ್ರೆ ಟೇಬಲ್ ಏನಾಗುತ್ತೆ? ಕಮೆಂಟ್ ಮಾಡಿ ನೋಡೋಣ. ಕಮೆಂಟ್ ಬಾಕ್ಸ್ ಅಲ್ಲಿ ಟೇಬಲ್ ಏನಾಗುತ್ತೆ? ಯಾರು ಹೇಳ್ತೀರಿ? ಟೇಬಲ್ ಯಾವ ನೌನ್? ಪ್ರಾಪರ್ ನೌನು, ಕಾಮನ್ ನೌನು, ಕಲೆಕ್ಟಿವ್ ನೌನು ಅಥವಾ ಅಬ್ಸ್ಟ್ರಾಕ್ಟ್ ನೌನು, ಏನು ಮಟೀರಿಯಲ್ ನೌನು? ಏನಾಗುತ್ತೆ ನನಗೆ ಹೇಳ್ಬೇಕು. ಓಕೆನಾ? ನೆಕ್ಸ್ಟ್ ಗೋಲ್ಡ್ ಇದೆ. ಈಗೆಲ್ಲ ಕೊಟ್ಟಿನಿ ನೋಡ್ರಿ ಸೆಂಟೆನ್ಸ್‌ಗಳನ್ನ ನೋಡ್ಕೊಡ್ರಿ ಅಂತ ಬಹಳ ಸಿಂಪಲ್ ಇದೆ. ಸೊ 108 ಸಾರಿ 118 ಏನ್ ನಮಗೆ ಎಲಿಮೆಂಟ್ಸ್‌ಗಳು ಕಾಣಿಸ್ತಲ್ಲ ಅವೆಲ್ಲವೂ ಕೂಡ ಮಟೀರಿಯಲ್ಸ್, ಸಬ್ಸ್ಟೆನ್ಸ್ ಏನಾಗುತ್ತೆ ನಮಗೆ? ಮಟೀರಿಯಲ್ ನೌನ್ ಆಗುತ್ತೆ.
ನೆಕ್ಸ್ಟ್ ನೋಡ್ತಾ ಹೋಗೋಣ. ಕೌಂಟೇಬಲ್, ಅನ್‌ಕೌಂಟೇಬಲ್ ಅಥವಾ ನಾನ್ ಕೌಂಟೇಬಲ್ ನೌನ್ಸ್ ಅಂತ ಹೇಳ್ತಾ ಬರ್ತೀವಿ. ಹೆಸರಲ್ಲಿ ಹೇಳಕತ್ತೈತ್ರಿ. ಕೌಂಟೇಬಲ್ ಅಂದ್ರೆ ಕೌಂಟ್ ಮಾಡ್ತಾ ಇರ್ತೀವಿ. 1, 2, 3 ಅಂತ ಕೌಂಟ್ ಮಾಡಿದ್ರೆ ಅದು ಕೌಂಟೇಬಲ್. ಅನ್‌ಕೌಂಟೇಬಲ್ ಅಂದ್ರೆ ಕೌಂಟ್ ಮಾಡಕ್ಕಾಗಲ್ಲ. ಇಟ್ ಈಸ್ ಇಂಪಾಸಿಬಲ್ ಟು ಅಥವಾ ಹೈಲಿ ಇಂಪಾಸಿಬಲ್ ಟು ಕೌಂಟ್ ಅಂತ ಹೇಳ್ಬೇಕು ನಾವು. ಹೌದಾ? ಹಾಗಾದ್ರೆ ನೋಡ್ರಿ ಇಲ್ಲಿ ಇಮೇಜ್ ಮುಖಾಂತರ ನಾನು ಎಲ್ಲಾ ಕೊಟ್ಟಿನಿ ನಿಮ್ಗೆ ಯಾಕಂದ್ರೆ ಅರ್ಥ ಆಗ್ಲಿ ಅಂತೇಳಿ. ಪಾಸ್ ಮಾಡಿ ಬೇಕಾದ್ರೆ ನೀವು ಚೆನ್ನಾಗಿ ಓದ್ಕೊಳ್ರಿ. ಬುಕ್ ಐತ್ರಿಯಪ್ಪ. ಒಂದು ಬುಕ್ ಐತಿ, 1 ಬುಕ್ ಅಂತ ಹೇಳಿದೆ. ನಾವು ಕೌಂಟ್ ಮಾಡುವಲ್ಲ ಒಂದು ಪುಸ್ತಕ ಅಂತೇಳಿ. ಇಲ್ಲಿ 4 ಬುಕ್ಸ್ ಅದಾವ ನೋಡಿ. ಸಾರಿ 3 ಕಾಣಿಸ್ತಾವ ಅಲ್ಲಿ ಇಮೇಜ್ ಅಲ್ಲಿ ಹಂಗ ಅನಿಸ್ತದೆ. ಓಕೆ. ಎಷ್ಟವ್ರಿ 3 ಬುಕ್ಸ್ ಅಂತ ಹೇಳ್ಬೋದು. 1 ಆಪಲ್ ಇದೆ, 3 ಆಪಲ್ಸ್ ಇದೆ. ಹೌದಲ್ಲ? ಕೌಂಟ್ ಮಾಡಕತ್ತೇವಲ್ಲ. ಕೌಂಟ್ ಮಾಡಕ್ಕಾದ್ರೆ 1 ಬಾಯ್, 3 ಬಾಯ್ಸ್ ಹೌದಲ್ಲ? ಹೀಗ್ರಿ ಕೌಂಟ್ ಮಾಡ್ತಾ ಇದ್ರೆ ನಾವು ಕೌಂಟ್ ಮಾಡಕ್ ಸಾಧ್ಯ ಇದ್ರೆ ಅದನ್ನ ಕೌಂಟೇಬಲ್ ನೌನ್ಸ್ ಅಂತ ಹೇಳ್ತಾ ಬರ್ತೇವೆ. ಈ ಕೌಂಟೇಬಲ್ ನೌನ್ಸ್ ಒಂದಿಗೆ ನಾವು ಆರ್ಟಿಕಲ್ಸ್ ಎ, ಆನ್ ಅನ್ನ ಬಳಸಬಹುದಾ? ಬಳಸಕ್ ಬರಲ್ಲ. ಬಳಸಕ್ ಬರಲ್ಲ. ಆನ್ ಅನ್ನ ಬಳಸಬಹುದು. ಹೌದಾ? ಆನ್ ಅನ್ನ ಬಳಸಬಹುದು. ಎದಕ್ಕ? ಕೌಂಟೇಬಲ್ ನೌನ್ಸ್‌ಗೆ. ಅನ್‌ಕೌಂಟೇಬಲ್ ನೌನ್ಸ್‌ಗೆ ಬಳಸಬಹುದು. ಹೌದಾ? ಹೇಳ್ತೀನಿ ಹೇಗಂತೇಳಿ. ಸೊ ಇಲ್ಲಿ ನೋಡ್ರಿ. ಇವು ಅನ್‌ಕೌಂಟೇಬಲ್ ಜಸ್ಟ್ ಬರೀ ನಾವು ವಾಟರ್ ತಗೊಂಡೇವಿ. ವಾಟರ್ 1 ವಾಟರ್, 2 ವಾಟರ್, 3 ವಾಟರ್ ಅಂತ ಹೇಳಕ್ ಬರುತ್ತೇನ್ರಿ? ಬರಲ್ಲ. ಅದೇ ನೋಡ್ರಿ ಅ ಗ್ಲಾಸ್ ಆಫ್ ವಾಟರ್ ಅಂತ ಹೇಳ್ಬೋದು. ಹೌದಾ? ಅ ಗ್ಲಾಸ್ ಆಫ್ ವಾಟರ್ ಅಂತ ಹೇಳ್ಬೋದು. ಬಟ್ ನಾವು ಸ್ಪೆಸಿಫಿಕ್ ಆಗಿ ಬರೀ ವಾಟರ್ ತಗೊಂಡಾಗ ವಾಟರ್ ಕೌಂಟ್ ಮಾಡಕ್ಕಾಗಲ್ಲ. ಅ ಗ್ಲಾಸ್ ಆಫ್ ವಾಟರ್, 1 ಗ್ಲಾಸ್ ವಾಟರ್, 2 ಗ್ಲಾಸ್ ವಾಟರ್ ಹಿಂಗ್ ಹೇಳ್ಬೋದು. ರೈಸ್, ಅ ಬೌಲ್ ಆಫ್ ರೈಸ್ ಅಂತ ಹೇಳ್ಬೋದು. ನಾವು ಜಸ್ಟ್ ಬರೀ ರೈಸ್ ತಗೊಂಡಾಗ ಕೌಂಟ್ ಮಾಡಕ್ಕಾಗಲ್ಲ. ಹೌದಲ್ಲ? ಶುಗರ್ ಕೂಡ ಹಾಗೆ. 1 ಕೆಜಿ ಶುಗರ್ ಅಂತ ಹೇಳ್ಬೋದು. 1 ಲೀಟರ್ ಮಿಲ್ಕ್ ಅಂತ ಹೇಳ್ಬೋದು. ಕೌಂಟ್ ಮಾಡ್ಬೋದು. ಮೆಜರ್‌ಮೆಂಟ್. ಬಟ್ ನಾವು ಡೈರೆಕ್ಟ್ ಆಗಿ ತಗೊಂಡಾಗ ಶುಗರ್ ಅಂದ್ರಾಗ 1 ಶುಗರ್, 2 ಶುಗರ್ ಅಂತ ಹೇಳಕ್ಕಾಗಲ್ಲ. 1 ಮಿಲ್ಕ್, 2 ಮಿಲ್ಕ್ ಅಂತ ಹೇಳಕ್ಕಾಗಲ್ಲ. ಹೌದಲ್ಲ? ಸೊ ಇವುಗಳು ಕೂಡ ನಮಗೆ ಇಂಪಾರ್ಟೆಂಟೇ. ಇದನ್ನು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡೀನಿ. ಇಲ್ಲೆಲ್ಲ ಕೊಟ್ಟಿ ನೋಡ್ರಿ ನಾ ಏನಪ್ಪಾ ಅಂತಂದ್ರೆ ಹೇಳಿನಿಲ್ಲ ನಿಮಗ ನಾನು. ಆರ್ಟಿಕಲ್ಸ್ ನೋಡಿ. ಆ ವಾಟರ್ ಅಂತ ಆರ್ಟಿಕಲ್ಸ್ ಬಳಸಕ್ ಬರಲ್ಲ. ಮತ್ತು ಆನ್ ಅನ್ನ ಅನ್‌ಕೌಂಟೇಬಲ್ ನೌನ್ಸ್ ಗಳಿಗೆ ಬಳಸಕ್ಕಾಗಲ್ಲ. ಕೌಂಟೇಬಲ್‌ಗೆ ಆನ್ ಬಳಸಬಹುದು. ಇಲ್ಲಿ ಬೇಕಾದ್ರೆ ನೀವು ಬಳಸಬಹುದು. ಏನಪ್ಪಾ ಅಂದ್ರೆ ದ ವಾಟರ್ ಆಫ್ ದಿಸ್ ಬಾಟಲ್. ನೋಡ್ರಿ ನಾ ಸ್ಪೆಸಿಫಿಕ್ ಆಗಿ ಮಾತಾಡಕತ್ತೀನಿ ಏನ್ರಿ? ದ ವಾಟರ್ ಆಫ್ ದಿಸ್ ಬಾಟಲ್ ಹೌದಿಲ್ಲ? ದ ಮಿಲ್ಕ್ ಇನ್ ದಿಸ್ ಬಾಟಲ್. ದ ಮಿಲ್ಕ್ ಇನ್ ದಿಸ್ ಬಾಟಲ್. ನಾ ಸ್ಪೆಸಿಫಿಕ್ ಆಗಿ ಈ ಒಂದು ಬಾಟಲ್ ಇರುವಂತ ಮಿಲ್ಕ್ ಅನ್ನ ಮಾತಾಡ್ತೀವಿ. ಅವಾಗ ನಾವು ಬಳಸ್ಬೋದು. ಹೌದಾ? ಬಳಸ್ಬೋದು ಇಲ್ಲಿ. ಬಟ್ ಏನ್ ಬಳಸಕ್ಕಾಗಲ್ಲ. ಇಲ್ಲಿ ಏನ್ ಮಾಡ್ಬೋದು ನಾವು ಸಮ್ ಬಳಸ್ಬೋದು. ಸಮ್ ವಾಟರ್ ಅಥವಾ ಎನಿ ವಾಟರ್, ಎನಿ ರೈಸ್ ಈ ರೀತಿ ನಾವು ಸಮ್, ಎನಿ ಅನ್ನ ಬಳಸಿ ನಾವು ಅನ್‌ಕೌಂಟಬಲ್ ನೌನ್ಸ್ ಅನ್ನ ಯೂಸ್ ಮಾಡ್ಕೋತೀವಿ. ಹೌದಾ? ಸರಿ. ಸೊ ಇಲ್ಲಿಗೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಈ ನೌನ್ಸ್‌ಗಳಲ್ಲಿ ಏನೇನು ನಾವು ಮಾತಾಡ್ತಾ ಬಂದೇವಿ ಅಂತಂದ್ರೆ 6 ಟೈಪ್ಸ್ ನೌನ್ಸ್ ನೋಡಿದೇವಿ. ಯಾವ್ಯಾವ ನೋಡಿದೇವ್ರಿ? 6 ಟೈಪ್ಸ್. 6 ಟೈಪ್ಸ್ ನಾವು ನೋಡಿದೇವಿ. 1ನೇದು ಪ್ರಾಪರ್ ನೌನ್ ನೋಡಿದೇವಿ. 2ನೇದು ಕಾಮನ್ ನೌನ್ ನೋಡಿದೇವಿ. 3ನೇದು ಮೇ ಬಿ ಕಲೆಕ್ಟಿವ್ ನೌನ್ ನೋಡಿದೇವೆ ಅಂತ ಅನ್ಕೊಂಡೀನಿ ನಾನು. ಆಮೇಲೆ ಮಟೀರಿಯಲ್ ನೌನ್ ನೋಡಿದೇವೆ ಅಂತ ಅನ್ಕೊಂಡೀನಿ. ಆಮೇಲೆ ಅಬ್ಸ್ಟ್ರಾಕ್ಟ್ ನೌನ್ ನೋಡಿದೇವೆ ಅಂತ ತಿಳ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕೌಂಟೇಬಲ್, ಆಮೇಲೆ ಅನ್‌ಕೌಂಟೇಬಲ್ ನೌನ್ಸ್ ಅನ್ನ ನೋಡ್ತಾ ಬಂದೇವೆ ನಾವು. ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಮಟೀರಿಯಲ್ ನೌನ್, ಕೌಂಟೇಬಲ್, ಅನ್‌ಕೌಂಟೇಬಲ್ ನೌನ್. ಹೌದಾ? ಬೇಕಾದ್ರೆ ಇನ್ನೊಂದ್ಸಲ ನೋಡ್ಬಿಡೋಣ? ನೋಡ್ರಿ. ನೌನ್ ಅಲ್ಲಿ. ಯಾವ್ಯಾವ್ ನೋಡಿದವ್ರಿ? ಪ್ರಾಪರ್ ನೌನ್ 1, ಕಾಮನ್ ನೌನ್ 2, ಕಲೆಕ್ಟಿವ್ ನೌನ್ 3, ಆಮೇಲೆ ಅಬ್ಸ್ಟ್ರಾಕ್ಟ್ ನೌನ್ 4, ಮಟೀರಿಯಲ್ ನೌನ್ 5, ಕೌಂಟೇಬಲ್, ಅನ್‌ಕೌಂಟೇಬಲ್ ನೌನ್ ಅಂತೇಳಿ 6 ಟೈಪ್ ನಾನು ನೋಡ್ತಾ ಬಂದೇವಿ. ಸರಿ ಸರ್. ಇಷ್ಟು ಪ್ರಕಾರದ ನೌನ್ಸ್‌ಗಳದಾವ. ಸೊ ಇಲ್ಲಿಗೆ ಈ ಕ್ಲಾಸ್ ನಾನು ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ನಿಮಗ ಬೇಕು ಅಂದ್ರೆ ಕಮೆಂಟ್ ಹಾಕ್ರಿ ಬೇಕಂತೇಳಿ. ಹೌದಾ? ಚೆನ್ನಾಗಿ ನೀವು ಕ್ಲಾಸಸ್ ನೋಡಿ ನೀವು ಇನ್ನೊಬ್ರಿಗೆ ಕಮೆಂಟ್ ಮಾಡಿದ್ರೆ ನಾ ಕಂಟಿನ್ಯೂ ಮಾಡ್ತೀನ್ರಪ್ಪ. ಇಟೆಲ್ಲ ಎಫರ್ಟ್ ಹಾಕಿ ಇಮೇಜ್‌ಗಳ ಮುಖಾಂತರ ನಾ ಕ್ಲಾಸ್ ಮಾಡ್ಬೇಕು. ನೀವು ಇದ್ರ ರೆಸ್ಪಾನ್ಸ್ ಇಲ್ಲ ಅಂದ್ರೆ ಮಾಡಕ್ ನಮಗೂ ಬೇಜಾರಾಗುತ್ತೆ. ಹೌದಾ? ಹಾಗಾದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಸರ್ ಏನ್ ತಗೊಂಬರ್ತೀರಿ ಅಂತಂದ್ರೆ, ನೌನ್ಸ್ ಅಲ್ಲಿ ನಂಬರ್ಸ್ ಬರ್ತಾವ್ರಿ. ನಂಬರ್ಸ್ ಪ್ರಕಾರ ಏನ್ ಮಾಡ್ತೇವೆ ನಾವು ಸಿಂಗ್ಯುಲರ್ ನೌನ್, ಪ್ಲೂರಲ್ ನೌನ್ ಅಂತ ಹೇಳ್ತೇವೆ ನಾವು. ಆಮೇಲೆ ಜೆಂಡರ್ ಬೇಸ್ ಮೇಲೆ ಏನ್ ಮಾಡ್ತೇವ್ರಿ ಮೆಸ್ಕ್ಯುಲೈನ್ ಜೆಂಡರ್, ಫೆಮಿನೈನ್ ಜೆಂಡರ್ ಅಂತ ಹೇಳ್ತಾ ಬರ್ತೇವಿ. ಹೌದಾ? ಆಮೇಲೆ ರೂಲ್ಸ್‌ಗಳು ಬರ್ತಾವ. ಈ ಸಿಂಗ್ಯುಲರ್ ನೌನ್ ಇಂದ ಪ್ಲೂರಲ್ ನೌನ್ ಅನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಇಲ್ಲಿ ಸ್ಟೋರಿ ಇದೆ. ವಾಯ್ ಇಂದ ಎಂಡ್ ಆಗ್ತಾ ಇದೆ. ವಾಯ್ ತೆಗೆದು ಐಎಸ್ ಅನ್ನ ಹಾಕಿವಿ. ಹೇಗೆ ಸರ್? ಏನಾದ್ರು ರೂಲ್ಸ್ ಇರ್ಬೋದಾ? ಇದೇ ರೂಲ್ಸ್ ಗೊತ್ತಾಗ್ಬೇಕಾ ನೆಕ್ಸ್ಟ್ ಕ್ಲಾಸ್‌ಗೆ ವೇಟ್ ಮಾಡ್ಬೇಕು. ಮತ್ತ್ ಸರ್ ಇಲ್ಲಿ ವಾಯ್ ಇದೆ. ಜಸ್ಟ್ ನೀವು ಎಸ್ ಹಾಕಿರ್ಲ. ಯಾಕಿಲ್ಲಿ ಐಎಎಸ್ ಆಗಿಲ್ಲ? ರೂಲ್ಸ್ ಅದಾವ. ಕೆಲವ್ರಿಗೆ ಗೊತ್ತಿರ್ತಾವ. ಒಂದೇ ರೂಲ್ಸ್ ಇಲ್ಲ ಇಲ್ಲಿ. ಇಲ್ಲಿ ಹೆಚ್ಚು ಕಡಿಮೆ ಒಂದು 7 ರಿಂದ 8 ರೂಲ್ಸ್ ಬರ್ತಾವ. ಅವನ್ನ ಮಾತಾಡ್ತಾ ಬರ್ತೀನಿ. ನೆಕ್ಸ್ಟ್ ನೌನ್ ರೂಲ್ಸ್‌ಗಳು. ಕೆಲವೊಂದು ನೋಡಕ್ ಹೆಂಗದಾವ ಅಂದು ಗೊತ್ತೇನ್ರಿ? ಸಮ್ ನೌನ್ಸ್ ಲುಕ್ ಪ್ಲೂರಲ್ ಇನ್ ಫಾರ್ಮ್ಸ್. ನೋಡಕ್ ಪ್ಲೂರಲ್ ಕಾಣಿಸ್ತಾವ. ಬಟ್ ಏನಾಗ್ತಾವ ನಾವು ಸಿಂಗ್ಯುಲರ್ ಆಗಿ ಕನ್ಸಿಡರ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಇನ್ನಿಂಗ್ಸ್ ಅಂದಾಗ ಎಸ್ ಬರ್ತದ ಸರ್ ಬಾಳ್ ಅಂತ ಹೇಳ್ತೇವೆ. ಇಲ್ಲ ಅದು. ಅದು ಸಿಂಗ್ಯುಲರೇ ಅದು.
ಮ್ಯಾಥಮೆಟಿಕ್ಸ್ ಅಂದಾಗ ಸರ್ ಎಷ್ಟದ್ರ ಮ್ಯಾಥಮೆಟಿಕ್ಸ್ ಒಂದೇ ಐತಿ ಮ್ಯಾಥಮೆಟಿಕ್ಸ್ ಹೌದಿಲ್ಲ? ಎಥಿಕ್ಸ್ ಒಂದ ಐತಿ. ಹೌದಾ? ನೈತಿಕತೆ ಜೀವನ ಇಟ್ಕೊಂಡ್ ಮಾತೇನು ಹೌದಿಲ್ಲ? ಇವೆಲ್ಲಾ ನೋಡಕ್ ಹೆಂಗ್ ಕಾಣಿಸ್ತಾವ ಹೇಳ್ರಿ? ಎಸ್ ಬಂದಾಗ ನಮಗ ಪ್ಲೂರಲ್ ಅನಸ್ತಾವ. ಬಟ್ ಅವು ಸಿಂಗುಲರ್ ಅದಾವ. ಕೆಲವೊಂದ್ ಹೆಂಗದಾವ ಅಂತಂದ್ರ ನೋಡಕ್ ಸಿಂಗುಲರ್ ಕಾಣಿಸ್ತಾವ. ಬಟ್ ಅವು ಪ್ಲೂರಲ್. ಕ್ಯಾಟಲ್ ಸಾಕಷ್ಟು ಹೌದಿಲ್ಲ? ಕ್ಯಾಟಲ್‌ನಾಗ ಏನಾಗತ್ತ ಅಲ್ಲಿ ಆ ಗ್ರೂಪ್ ಆಫ್ ಅನಿಮಲ್ಸ್ ಬರ್ತದ. ಹೌದಿಲ್ಲ? ದನಗಳು ಅಂತ ಹೇಳ್ತೇವೆ ನಾವು. ಹೌದಿಲ್ಲ? ಕ್ಲರ್ಜಿಮೆನ್ಸ್ ಸಾಕಷ್ಟು ಜನ ಬರ್ತಾರ. ಗ್ರೂಪ್ ಬರ್ತಾವ. ಕ್ಯಾವೆಲ್ರಿ ಹೀಗೆಲ್ಲ ಬರ್ತಾವ. ಹೌದಿಲ್ಲ? ಇವು ನೋಡಕ್ ಏನಾಗ್ತಾವ ನಮಗ ಪ್ಲೂರಲ್ ಅನಸ್ತಾವ. ಬಟ್ ಆದ್ರ ಅವು ಸಾರಿ ಸಿಂಗುಲರ್ ಅನಸ್ತಾವ. ಬಟ್ ಅವು ಏನಪ್ಪಾ ಅಂದ್ರೆ ಪ್ಲೂರಲ್ ಆಗಿರ್ತಾವ. ಹೌದಾ? ಸೊ ಇನ್ನೂ ಸಾಕಷ್ಟು ಬರ್ತಾವ. ಅವೆಲ್ಲವೂ ನೀವು ಕಲಿಬೇಕು ಅಂತಂದ್ರೆ ಕ್ಲಾಸಸ್ ಬೇಕು ಅಂತಂದ್ರೆ ಏನ್ ಹೇಳಿ ನಾನು? ಒಂದು ಲೈಕ್ ಅನ್ನ ಕೊಡೋದು ಮರಿಬೇಡ್ರಿ. ಒಂದು ಕಮೆಂಟ್ ಹಾಕಿ ಹೋಗ್ರಿ. ಮತ್ತೆ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿತ್ತು ಅಂದ್ರ, ನಿಮ್ ಸ್ನೇಹಿತರು ಕಲಿಬೇಕು ಅನ್ಸಿತ್ತಂದ್ರ, ಅವ್ರಿಗ್ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ, ಇವತ್ತಿನ ಕ್ಲಾಸನ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಆಫ್ ಯು. ಸಿ ಯು ನೆಕ್ಸ್ಟ್ ಕ್ಲಾಸ್. ಓಕೆ.